ಕರ್ನಾಟಕದ ಕಾಶ್ಮೀರ, ಭಾರತದ ಸ್ಕಾಟ್ಲ್ಯಾಂಡು, ಹೀಗೆ ವಿಶೇಷವಾದ ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ಕೊಡಗು ಜಿಲ್ಲೆ ಚಿಕ್ಕದಾದರೂ ಪ್ರವಾಸಿ ತಾಣಗಳನ್ನು ಪ್ರಪಂಚದ ಜನರು ಗೂಗಲ್ನಲ್ಲಿ ಸರ್ಚ್ ಮಾಡುವುದರಲ್ಲಿ ಕೊಡಗು ವಿಶ್ವದಲ್ಲೇ 7ನೇ ಸ್ಥಾನದಲ್ಲೇ ಎನ್ನುವುದನ್ನು ನೀವು ನಂಬಲೇಬೇಕು. ಈ ಜಿಲ್ಲೆ ಚಿಕ್ಕದಾದರೂ ಪ್ರವಾಸಿ ತಾಣಗಳು ಮಾತ್ರ 16 ಇವೆ. ಹೀಗಾಗಿ ಜಿಲ್ಲೆಯಲ್ಲಿ ನೀವು ಕನಿಷ್ಠ 3 ದಿನಗಳ ಕಾಲ ಪ್ರವಾಸ ಮಾಡಬಹುದು. ನೀವೇನಾದರೂ ಕೊಡಗು ಜಿಲ್ಲೆಗೆ ಪ್ರವಾಸವನ್ನು ಕೈಗೊಂಡಿದ್ರೆ ಈ ವಿಡಿಯೋನ ನೋಡಿದ್ರೆ ಕೊಡಗು ಜಿಲ್ಲೆಯಲ್ಲಿ ನೀವು ಯಾವೆಲ್ಲ ಪ್ರವಾಸಿ ತಾಣಗಳನ್ನು ನೋಡ್ಬೋದು, ಯಾವೆಲ್ಲ ಪ್ರಮುಖವಾದಂತಹ ಪ್ರವಾಸಿ ತಾಣಗಳಿದೆ, ಯಾವ ಮಾರ್ಗದಲ್ಲಿ ನಾವು ಪ್ರವಾಸವನ್ನು ಆರಂಭ ಮಾಡಿದ್ರೆ ಯಾವೆಲ್ಲ ಸ್ಥಳಗಳನ್ನು ನೋಡ್ಬೋದು ಅನ್ನೋಂತಹ ಪಕ್ಕ ಮಾಹಿತಿ ನಿಮಗೆ ಸಿಗುತ್ತೆ. ಇದು ನೀವು ಮೊದಲಿಗೆ ಮೈಸೂರು ಹಾಗೂ ಕೊಡಗು ಜಿಲ್ಲೆಗೆ ಹೊಂದಿಕೊಂಡಂತೆ ಇರುವಂತಹ ಬೈಲುಕುಪ್ಪೆಯಲ್ಲಿ ಟಿಬೇಟಿಯನ್ ಕ್ಯಾಂಪ್ ಇದೆ, ಅಲ್ಲಿಗೆ ನೀವು ಭೇಟಿ ನೀಡಬಹುದು. ಅಲ್ಲಿ ಗೋಲ್ಡನ್ ಟೆಂಪಲ್ ಇದೆ, ಬೌದ್ಧ ವಿಹಾರ, ಮೊನಾಸರಿಗಳನ್ನು ನೀವು ನೋಡಬಹುದು. ಆ ಮೊನಾಸರಿಗಳಲ್ಲಿ ಚಿನ್ನದ ಲೇಪನದಿಂದ ಮಾಡಿರುವಂತಹ ಬುದ್ಧನ ಪ್ರತಿಮೆಗಳು ನಿಮ್ಮ ಕಣ್ಮನವನ್ನು ಪೂರೈಸ್ತವೆ. ಅದ್ಭುತವಾದಂತಹ ಗೋಲ್ಡನ್ ಟೆಂಪಲ್ ಅದು. ಯಾರಿಗೂ ಕೂಡ ಬೇಸರ ಆಗೋದಿಲ್ಲ. ಗೋಲ್ಡನ್ ಟೆಂಪಲನ್ನು ನೀವು ನೋಡ್ಬೋದು. ಹಾಗೆಯೇ ಅದನ್ನು ಮುಗಿಸ್ಕೊಂಡು ಕೊಡಗು ಜಿಲ್ಲೆಗೆ ಎಂಟ್ರಿ ಕೊಟ್ಟರೆ ಕುಶಾಲನಗರದಿಂದ ಹಾರಂಗಿ ರಸ್ತೆಯಲ್ಲಿ ಹೋದರೆ ಹಾರಂಗಿ ಜಲಾಶಯವನ್ನು ನೋಡ್ಬೋದು. ಆದರೆ ಹಂಗಂತೇಳಿ ಹಾರಂಗಿ ಜಲಾಶಯಕ್ಕೆ ನಿಮಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಬದಲಾಗಿ ಜಲಾಶಯದ ಮುಂಭಾಗದಲ್ಲಿರುವಂತಹ ಉದ್ಯಾನವನವನ್ನು ನೀವು ಕಣ್ತುಂಬ್ಕೋಬಹುದು. ಅತ್ಯಂತ ಸುಂದರವಾದಂತಹ ಉದ್ಯಾನವನ, ಹಚ್ಚ ಹಸಿರಿನಿಂದ ತುಂಬಿರುವಂತಹ ಆ ಉದ್ಯಾನವನ ಎಲ್ಲರಿಗೂ ಕೂಡ ಖುಷಿ ಕೊಡುತ್ತೆ. ಅಷ್ಟೇ ಅಲ್ಲ, ಅದರ ಪಕ್ಕದಲ್ಲೇ ಇರುವಂತಹ ಹಾರಂಗಿ ಹಿನ್ನೀರಿನಲ್ಲಿರುವಂತಹ ಹೊಸದಾಗಿ ಆಗಿರುವ ಆನೆ ಕ್ಯಾಂಪನ್ನು ಕೂಡ ನೀವು ನೋಡ್ಬೋದು. ಆನೆಗಳನ್ನು ಹತ್ತಿರದಿಂದ ನೋಡಿ ಎಂಜಾಯ್ ಮಾಡ್ಬೋದು, ಅವುಗಳಿಗೆ ಆಹಾರವನ್ನು ತಿನ್ನಿಸ್ಬೋದು. ಇವೆಲ್ಲ ವಿಶೇಷಗಳು ನಿಮಗೆ ಹಾರಂಗಿ ಬ್ಯಾಕ್ ವಾಟರ್ನಲ್ಲಿರುವಂತಹ ನೂತನವಾಗಿ ನಿರ್ಮಾಣವಾಗಿರುವಂತಹ ಆನೆ ಕ್ಯಾಂಪಿನಲ್ಲಿ ಸಿಗ್ತವೆ. ಇನ್ನು ಅವುಗಳನ್ನು ಮುಗಿಸ್ಕೊಂಡ್ರೆ ಅಲ್ಲಿಂದ ನೀವು ಕುಶಾಲನಗರ ಹಾಗೂ ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣಿಸಿದ್ರೆ ಅಲ್ಲಿ ನಿಮಗೆ ಕಾವೇರಿ ನಿಸರ್ಗಧಾಮ ಸಿಗುತ್ತೆ. ಕಾವೇರಿ ನಿಸರ್ಗಧಾಮದ ಎಂಟ್ರಿಯಲ್ಲೇ ನಿಮಗೆ ತೂಗು ಸೇತುವೆ ಸಿಗುತ್ತೆ. ಆ ತೂಗು ಸೇತುವೆಯ ಮೂಲಕ ಕಾವೇರಿ ನದಿಯನ್ನು ದಾಟಿ ನಿಸರ್ಗಧಾಮದೊಳಗಡೆ ಹೋಗುವಾಗಲೇ ನಿಮಗೆ ಸಖತ್ ಮಜಾ ಸಿಗುತ್ತೆ. ನಿಸರ್ಗಧಾಮದೊಳಗಡೆ ಹೋದರೆ ನೀವು ಅಲ್ಲಿ ಜಿಂಕೆವನ, ಪಕ್ಷಿಧಾಮ ಇವೆಲ್ಲವೂ ಕೂಡ ಇವೆ. ಅದರ ಜೊತೆಗೆ ಅದರ ಪಕ್ಕದಲ್ಲೇ ಕಾವೇರಿ ಹೊಳೆ ಹರಿತಾ ಇರೋದ್ರಿಂದ ಕಾವೇರಿ ಹೊಳೆಯಲ್ಲಿ ನೀರು ಕೂಡ ಕಡಿಮೆ ಇದೆ. ಆ ಕಾವೇರಿ ಹೊಳೆಯಲ್ಲಿ ಇಳಿದು ನೀವು ಆಟ ಆಡ್ಬೋದು, ತುಂಬ ಖುಷಿಯನ್ನು ಅನುಭವಿಸಬಹುದು. ನಿಸರ್ಗಧಾಮವನ್ನು ಮುಗಿಸಿ ನೀವು ಗುಡ್ಡೆ ಹೊಸೂರಿಗೆ ಹೋದರೆ ಗುಡ್ಡೆ ಹೊಸೂರಿನಲ್ಲಿ ಲೆಫ್ಟ್ಗೆ ಟರ್ನ್ ಆಗಿ ನೀವು ನಂಜರಾಪಟ್ಟಣ ರಸ್ತೆಯಲ್ಲಿ ಹೋದರೆ ಸ್ವಲ್ಪ ದೂರದಲ್ಲೇ ನಿಮಗೆ ಚಿಕ್ಲಿಹೊಳೆ ಜಲಾಶಯ ಸಿಗುತ್ತೆ. ಅದನ್ನು ಮಿನಿ ನಯಾಗರ ಅಂತಲೇ ಕರೀತಾರೆ. ಆ ಮಿನಿ ನಯಾಗರವನ್ನು ನೀವು ಕಣ್ತುಂಬ್ಕೋಬಹುದು. ಆದರೆ ಈ ಮಿನಿ ನಯಾಗರದಲ್ಲಿ ಈಗ ನೀರಿಲ್ಲ. ಹೀಗಾಗಿ ನಿಮಗೆ ಇಷ್ಟ ಆದರೆ ನೀವು ಆ ಜಲಾಶಯಕ್ಕೆ ಹೋಗ್ಬೋದು. ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡಿ ನೇರವಾಗಿ ದುಬಾರೆ ಸಾಕಣೆ ಶಿಬಿರಕ್ಕೆ ಹೋಗ್ಬೋದು. ಅದೊಂದು ರೀತಿ ದ್ವೀಪದ ರೀತಿಯಲ್ಲಿ ಇರುವಂತಹ ಒಂದು ಪ್ರವಾಸಿ ತಾಣ. ಸುತ್ತ ಆಲ್ಮೋಸ್ಟ್ ಕಾವೇರಿ ನದಿ ಹರಿತಾ ಇದೆ. ಹೀಗಾಗಿ ಮೊದಲು ನೀವು ಆ ಕಾವೇರಿ ನದಿಯಲ್ಲಿ ಈಜಾಡಬಹುದು. ಆದರೆ ಒಂದು ನೆನ್ಪಿಟ್ಕೋಬೇಕು, ಆ ಕಾವೇರಿಯ ನದಿಯಲ್ಲಿ ಅಲ್ಲಲ್ಲೇ ಸಾಕಷ್ಟು ಅಪಾಯದ ಸ್ಥಳಗಳು ಕೂಡ ಇದ್ದಾವೆ. ಹಾಗಾಗಿ ಅಲ್ಲಿ ಆಟಾಡುವಾಗ ನೀವು ಎಚ್ಚರ ವಹಿಸಿದ್ರೆ ಭಾಳ ಒಳ್ಳೆಯದು. ಮತ್ತು ಅದರ ಜೊತೆಗೆ ಕಾವೇರಿ ನದಿಯಲ್ಲಿ ಅಲ್ಲಿ ರಾಫ್ಟಿಂಗ್ ಕೂಡ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ರಾಫ್ಟಿಂಗ್ಗೆ ಸ್ವಲ್ಪ ಹಣ ಜಾಸ್ತಿ ಇರ್ಬೋದು. ನಿಮಗೆ ಇಷ್ಟ ಆದರೆ ಅಲ್ಲಿ ರಾಫ್ಟಿಂಗು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆ ನಂತರ ನೀವು ಕಾವೇರಿ ನದಿಯನ್ನು ದಾಟಿ ಒಳಗಡೆ ಹೋದರೆ ನಿಮಗೆ ಅದ್ಭುತವಾದಂತಹ ಸಾಕಣೆ ಶಿಬಿರ ತೆರೆದುಕೊಡುತ್ತೆ. ಅಲ್ಲಿ 19ಕ್ಕೂ ಹೆಚ್ಚು ಆನೆಗಳಿದ್ದಾವೆ. ಈಗ ಆ ಆನೆಗಳಿಗೆ ನೀವು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿಸ್ಬೋದು. ಭಾಳ ಹತ್ತಿರದಿಂದ ಅವುಗಳನ್ನು ನೋಡ್ಬೋದು, ಅವುಗಳಿಗೆ ಆಹಾರವನ್ನು ಕೊಡ್ಬೋದು. ಹೀಗೆ ಒಟ್ಟಿನಲ್ಲಿ ಆನೆಗಳ ಲೈಫನ್ನು ನೀವು ನೋಡಿ ಎಂಜಾಯ್ ಮಾಡ್ಬೋದು. ನೀವು ಇದನ್ನು ಮುಗಿಸ್ಕೊಂಡು ಸಂಜೆ ಹೊತ್ತಿಗೆ ಪ್ರವಾಸಿಗರ ಹಾಟ್ಸ್ಪಾಟ್ ಅಂತಲೇ ಕರೆಯುವಂತಹ ರಾಜಾ ಸೀಟ್ ಇದೆ. ಆ ರಾಜಾ ಸೀಟ್ಗೆ ನೀವು ಭೇಟಿಯನ್ನು ಕೊಡಬಹುದು. ಅಲ್ಲಿ ನಿಮಗೆ ಉದ್ಯಾನವನ ಇದೆ. ಅದರ ಜೊತೆಗೆ ಖಾಸಗಿಯವರು ನಿರ್ಮಾಣ ಮಾಡಿರುವಂತಹ ಅಡ್ವೆಂಚರ್ಸ್ ಗೇಮ್ಗಳಿದೆ. ಅವುಗಳನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಿಸರ್ಗದ ಮಡಿಲಿನಲ್ಲಿ ಸಂಜೆ ಹೊತ್ತಿನಲ್ಲಿ ಕೆಂಪಾಗಿ ಮುಳುಗುವಂತಹ ಸೂರ್ಯಾಸ್ತಮಾನವನ್ನು ಕೂಡ ನೀವು ಕಣ್ತುಂಬ್ಕೋಬಹುದು. ಯಾಕೆಂತಂದರೆ ಅಲ್ಲಿ ಅದ್ಭುತವಾದಂತಹ ಒಂದು ವ್ಯೂ ಪಾಯಿಂಟ್ ಇದೆ. ಅದನ್ನು ನೋಡಿ ನೀವು ಎಂಜಾಯ್ ಮಾಡ್ಬೋದು. ಇಲ್ಲಿ ಬಹಳ ಮುಖ್ಯವಾಗಿ ಹೊಸ ವರ್ಷಕ್ಕೆ ವಿಶೇಷವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಸಿಗರು
ಈ ರಾಜಾ ಸೀಟ್ನಲ್ಲಿ ನಿಂತು ಸೂರ್ಯಾಸ್ತಮಾನವನ್ನು ಕಣ್ತುಂಬಿಕೊಳ್ತಾರೆ. ಅಂದರೆ ವರ್ಷದ ಕೊನೆಯ ಸೂರ್ಯಾಸ್ತಮಾನ ಇಲ್ಲಿ ಅನ್ನೋಂಥದ್ದು ವಿಶೇಷ. ಆ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಅಲ್ಲಿ ನಿಂತು ಡಿಸೆಂಬರ್ 31 ಅಲ್ಲಿ ನಿಂತು ವರ್ಷದ ಕೊನೆಯ ಸೂರ್ಯಾಸ್ತಮಾನವನ್ನು ನೋಡಿ ಎಂಜಾಯ್ ಮಾಡ್ತಾರೆ. ಇದನ್ನು ನೋಡೋಷ್ಟೊತ್ತಿಗೆ ಬಹುತೇಕ ಸಂಜೆ ಆಗೋಗಿರುತ್ತೆ. ಅಂದರೆ ಈ ಇಷ್ಟು 4-5 ಪ್ರವಾಸಿ ತಾಣಗಳನ್ನು ನೋಡೋಷ್ಟೊಳಗಡೆ ಸಂಜೆ ಆಗಿ ಹೋಗಿರುತ್ತೆ. ಹೀಗಾಗಿ ನೀವು ಮಡಿಕೇರಿ ಅಥವಾ ಮಡಿಕೇರಿಯ ಸುತ್ತಮುತ್ತ ಎಲ್ಲಾದ್ರೂ ಇರುವಂತಹ ರೆಸಾರ್ಟು, ಹೋಮ್ ಸ್ಟೇ ನಿಮ್ಗೆ ಇಷ್ಟ ಬಂದಂಥವುಗಳಲ್ಲಿ ನೀವು ಸ್ಟೇಯನ್ನು ಮಾಡ್ಬೋದು. ಸೊ ಇನ್ನು ಇದು ಮುಗಿಸ್ಕೊಂಡು 2ನೇ ದಿನ ನೀವು ಆರಂಭ ಮಾಡಿದ್ರೆ ಮುಂಜಾನೆ ಮುಗಿಲಪೇಟೆಗೆ ಹೋಗ್ಬಹುದು. ಏನಿದಪ್ಪ ಇದು ಮುಗಿಲಪೇಟೆ ಅಂತಂದರೆ, ಬಾನು ಹಾಗೂ ಭುವಿ ಇವೆರಡನ್ನೂ ಕೂಡ ಒಂದಾಗಿದೆ ಅನ್ನೋಂತಹ ಅದ್ಭುತ ದೃಶ್ಯ ಕಾವ್ಯ ಅಂತಲೇ ಹೇಳ್ಬೋದು. ಅಂತಹ ಸ್ಥಳದಲ್ಲಿ ಮಾಂದಲಪಟ್ಟಿ ಅಥವಾ ಮುಗಿಲಪೇಟೆ ಅನ್ನೋದು ಇದೆ. ಅಲ್ಲಿಗೆ ನೀವು ಮುಂಜಾನೆ ಹೋಗ್ಬೋದು. ಹೋದರೆ ಮಂಜು ಸುರಿತಾ ಇರುತ್ತೆ, ಬೆಟ್ಟ ಪರ್ವತ ಆ ಪ್ರದೇಶಗಳಲ್ಲಿ ಎಲ್ಲವೂ ಕೂಡ ನೀವು ಓಡಾಡಿ ಎಂಜಾಯ್ ಮಾಡ್ಬೋದು. ಅದನ್ನು ಮುಗಿಸಿಕೊಂಡು ನೀವು ಒಂದು 9 ಗಂಟೆ ಅಷ್ಟೊತ್ತಿಗೆ ವಾಪಸ್ ಅಬ್ಬಿ ಫಾಲ್ಸ್ಗೆ ಬಂದರೆ ಅಲ್ಲಿ ಕೂಡ ನೀವು ಕಾಫಿ ಎಸ್ಟೇಟಿನ ಒಳಗಡೆ ಒಂದಷ್ಟು ದೂರ ನಡೆದುಕೊಂಡು ಹೋಗಿ ಅಲ್ಲಿ ದುಮ್ಮಿಕ್ಕಿ ಹರಿಯುವಂತಹ ಜಲರಾಶಿ ಅಬ್ಬಿ ಫಾಲ್ಸನ್ನು ನೀವು ಕಣ್ತುಂಬ್ಕೋಬೋದು. ಸೊ ನೀರು ಜಾಸ್ತಿ ಇದ್ದರೆ ಅಲ್ಲಿಂದ ಬರುವಂತಹ ಮಂಜಿನ ಹನಿಯ ಸಿಂಚನ ಏನಿದೆ ಅದು ನಿಮ್ಮ ಮುಖಕ್ಕೆ ರಾಚುತ್ತೆ. ಭಾಳ ಅದ್ಭುತವಾಗಿ ನೀವು ಎಂಜಾಯ್ನ ಮಾಡ್ಬೋದು. ವಾಪಸ್ ಮಡಿಕೇರಿಗೆ ಬಂದರೆ ಕೊಡಗಿನ ಹಾಲೇರಿ ರಾಜವಂಶಸ್ಥರು ನಿರ್ಮಿಸಿದಂತಹ ಓಂಕಾರೇಶ್ವರ ದೇವಾಲಯ ಏನಿದೆ ಆ ದೇವಾಲಯವನ್ನು ನೀವು ನೋಡ್ಬೋದು. ಆ ನಂತರ ನೀವು ಅಲ್ಲೇ ಪಕ್ಕದಲ್ಲೇ ಇರುವಂತಹ ರಾಜರ ಕೋಟೆ ಏನಿದೆ, ಅಂದರೆ ಕೊಡಗಿನ ರಾಜರು ಆಳ್ವಿಕೆ ಮಾಡ್ತಿದ್ದಂತಹ ಕೋಟೆ ಏನಿದೆ ಆ ಕೋಟೆಯನ್ನು ಕೂಡ ನೀವು ನೋಡ್ಬೋದು. ಅಲ್ಲಿ ಆನೆಗಳ ವಿಗ್ರಹಗಳಿದ್ದಾವೆ. ಸೊ ಇದನ್ನು ಮುಗಿಸ್ಕೊಂಡು ನೀವು ಸೇನಾ ದಂಡನಾಯಕರಾಗಿದ್ದಂತಹ ಜನರಲ್ ತಿಮ್ಮಯ್ಯ ಮ್ಯೂಸಿಯಂಗೆ ನೀವು ಭೇಟಿ ನೀಡಬಹುದು, ಅಥವಾ ಅದನ್ನು ಸನ್ನಿ ಸೈಡ್ ಅಂತ ಕೂಡ ನಾವು ಕರಿತೀವಿ. ಅಲ್ಲಿಗೆ ನೀವು ಭೇಟಿ ನೀಡಬಹುದು. ಅಲ್ಲಿ ನಿಮಗೆ ಬಹಳ ವಿಶೇಷವಾಗಿ ಭಾರತೀಯ ಸೇನೆ ಬಳಸುವಂತಹ ಯುದ್ಧ ಟ್ಯಾಂಕರ್ಗಳಿದೆ, ರಫೇಲ್ ಯುದ್ಧ ವಿಮಾನಗಳಿದ್ದಾವೆ, ಯುದ್ಧದಲ್ಲಿ ಮಡಿದಂತಹ ಹುತಾತ್ಮರಾದಂತಹ ಸೈನಿಕರ ಯುದ್ಧ ಸ್ಮಾರಕ ಕೂಡ ಇದೆ. ಇವೆಲ್ಲವನ್ನ ಕೂಡ ನೀವು ನೋಡಿ ಕಣ್ತುಂಬ್ಕೋಬಹುದು. ಅದನ್ನು ಮುಗಿಸ್ಕೊಂಡು ಆಗಿನೇ ಸ್ವಲ್ಪ ಕೆಳಗಡೆ ಹೋದರೆ ಜನರಲ್ ತಿಮ್ಮಯ್ಯ ಅವರು ಬದುಕಿದ್ದಂತಹ ಅವರ ಮನೆ, ಅದೇ ಸನ್ನಿ ಸೈಡು. ಈ ಸನ್ನಿ ಸೈಡನ್ನು ನೀವು ನೋಡ್ಬೋದು. ಸನ್ನಿ ಸೈಡ್ ಒಳಗಡೆ ತಿಮ್ಮಯ್ಯ ಅವರು ಬಳಕೆ ಮಾಡ್ತಿದ್ದಂತಹ ವಸ್ತುಗಳಾಗಿರ್ಬೋದು, ಅಥವಾ ಭಾರತೀಯ ಸೇನೆಯಲ್ಲಿ ಬಳಕೆ ಮಾಡ್ತಿದ್ದಂತಹ ಗನ್ಗಳಾಗಿರ್ಬೋದು, ವಿವಿಧ ಮಾದರಿಯ ಗನ್ಗಳು ಎಲ್ಲವೂ ಕೂಡ ಅದರೊಳಗಡೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದನ್ನು ಕೂಡ ನೀವು ಮರೆಯದೆ ಭೇಟಿ ಮಾಡಿ ವೀಕ್ಷಣೆ ಮಾಡಬಹುದು. ಇನ್ನು ಮಡಿಕೇರಿ ಎಲ್ಲವನ್ನು ಕೂಡ ನೀವು ಮುಗಿಸಿದ್ರೆ ಆ ನಂತರ ನೀವು ಭಾಗಮಂಡಲ ರಸ್ತೆಯಲ್ಲಿ ಹೊರಟ್ರೆ ಸುಮಾರು 8 ಕಿಲೋಮೀಟರ್ ಚಲಿಸೋಷ್ಟರಲ್ಲೇ ಅಲ್ಲಿ ನಿಮಗೆ ಉಡೋತ್ಮಟ್ಟೆ ಅನ್ನೋಂತಹ ಸ್ಥಳದಲ್ಲಿ ಇತ್ತೀಚೆಗಷ್ಟೇ ನಿರ್ಮಾಣ ಆಗಿರುವಂತಹ ಗಾಜಿನ ಬ್ರಿಡ್ಜ್ ನಿಮಗೆ ಸಿಗುತ್ತೆ. ಭಾಳ ಅದ್ಭುತವಾದಂತಹ ಬ್ರಿಡ್ಜು, ಸುಮಾರು 75 ಅಡಿ ಎತ್ತರದ ಗಾಜಿನ ಈ ಸೇತುವೆಯನ್ನು ನೀವು ಎಂಜಾಯ್ ಮಾಡ್ಬೋದು. ಸೊ ಅದನ್ನು ಮುಗಿಸಿ ನೀವು ಮುಂದೆ ಹೋದರೆ ನೇರ ಭಾಗಮಂಡಲಕ್ಕೆ ಹೋಗ್ಬೋದು. ಅಲ್ಲಿ ಬಗಂಡೇಶ್ವರನ ದೇವಾಲಯ ಇದೆ. ಜೊತೆಗೆ ದೇವಾಲಯದ ಮುಂಭಾಗದಲ್ಲೇ ತ್ರಿವೇಣಿ ಸಂಗಮ ಕೂಡ ಹರಿತಾ ಇದೆ. ಅಂದರೆ ಕಾವೇರಿ, ಕನ್ನಿಕೆ ಹಾಗೂ ಸುಜೋತಿ ನದಿಗಳು ಒಂದೆಡೆ ಸೇರುವಂತಹ ತ್ರಿವೇಣಿ ಸಂಗಮ ಸ್ಥಳ ಕೂಡ ಇದೆ. ಅದನ್ನು ಕೂಡ ನೀವು ನೋಡ್ಬೋದು. ನಂತರ ಅಲ್ಲಿಂದ ಕೊಡಗಿನ ಕಾವೇರಿ ನಾಡಿನ ಜೀವನದಿ ಏನಿದೆ, ಕಾವೇರಿ ನದಿಯ ಉಗಮ ಸ್ಥಾನ ತಲಕಾವೇರಿ, ಅಲ್ಲಿಗೆ ನೀವು ಹೋಗ್ಬೋದು. ಅಲ್ಲಿ ನಿಮಗೆ ಕಾವೇರಿ ಉಗಮವಾಗುವಂತಹ ಬ್ರಹ್ಮಕುಂಡಿಕೆ ಏನಿದೆ ಅದನ್ನು ನೋಡ್ಬೋದು. ಅದರ ಜೊತೆಗೆ ಅಗಸ್ತ್ಯ ಮುನಿ ಅವರ ದೇವಸ್ಥಾನ ಇದೆ, ಅದನ್ನು ನೋಡ್ಬೋದು. ಸೊ ಒಟ್ಟಿನಲ್ಲಿ ತಲಕಾವೇರಿ ಏನಿದೆ ಅದನ್ನು ನೀವು ಕಣ್ತುಂಬಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇಲ್ಲಿಂದ ವಾಪಸ್ಸು ನೀವು ನಾಪೋಕ್ಲು ಮಾರ್ಗವಾಗಿ ವಿರಾಜಪೇಟೆಗೆ ಹೋಗಿ ಅಲ್ಲಿ ನೀವು ಸ್ಟೇ ಆಗ್ಬೋದು. ಯಾಕೆ ಅಂತಂದರೆ ಬೆಳಗ್ಗೆಯಿಂದ 4-5 ಪ್ಲೇಸ್ಗಳನ್ನು ನೋಡೋಷ್ಟರೊಳಗಡೆ ಸಂಜೆ ಆಗೋಗಿರುತ್ತೆ. ಹಾಗಾಗಿ ವಿರಾಜಪೇಟೆಗೆ ಹೋಗಿ ನೀವು ಸ್ಟೇ ಆದರೆ ಅಲ್ಲಿಂದ ಮುಂದೆ ಮತ್ತೆ 3ನೇ ದಿನದ ಪ್ರವಾಸವನ್ನು ನೀವು ಆರಂಭ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದರೆ ಕೊಡಗಿನ ರಾಜರ ವಿಶ್ರಾಂತಿ ಅರಮನೆ ಅಂತೇಳಿ ಕರೆಯಲ್ಪಡುತ್ತಿದ್ದಂತಹ ನಾಲ್ಕನಾಡು ಅರಮನೆ ನಿಮಗೆ ನೋಡಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಅದರ ಸುತ್ತಮುತ್ತದಲ್ಲಿ ಇರುವಂತಹ ಇರ್ಪು ಫಾಲ್ಸ್ ಆಗಿರ್ಬೋದು, ಶ್ರೀಮಂಗದಲ್ಲಿರುವಂತಹ ಟೀ ಎಸ್ಟೇಟ್ ಆಗಿರ್ಬೋದು, ಇವುಗಳೆಲ್ಲವನ್ನು ಕೂಡ ನೀವು ನೋಡಲಿಕ್ಕೆ 3ನೇ ದಿನದ ಪ್ರವಾಸದಲ್ಲಿ ಅವಕಾಶ ಆಗುತ್ತೆ.
ಅವೆಲ್ಲವನ್ನು ನೋಡಿಕೊಂಡು ಆ ನಂತರ ನೀವು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಥವಾ ಹುಲಿ ಅಭಯಾರಣ್ಯ ಅಂತ ಏನು ಕರಿತೀವಿ ಆ ಭಾಗಕ್ಕೆ ನೀವು ಹೋಗಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಇದಿಷ್ಟೇ ಅಲ್ಲ, ಇವುಗಳ ಜೊತೆಗೆ ನಿಮಗೆ ಇನ್ನು ಸೋಮವಾರಪೇಟೆ ಭಾಗದಲ್ಲಿ ಮಲ್ಲಳ್ಳಿ ಫಾಲ್ಸ್ ಇದೆ, ಹಾಗೆ ಕೋಟೆಹಬ್ಬಿ ಫಾಲ್ಸ್ ಇದೆ. ಸೊ ಈ ಥರ ಇನ್ನೂ ಸಾಕಷ್ಟು ಕೊಡಗಿನಲ್ಲಿ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣಗಳಿದ್ದಾವೆ. ಅವೆಲ್ಲವನ್ನು ಕೂಡ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಸೊ ಇವಿಷ್ಟು ನಾವು ನಿಮಗೆ ಕೊಟ್ಟಿರುವಂತಹ ಮಾಹಿತಿ ನಿಮಗೆಲ್ಲರೂ ಕೂಡ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನಮ್ಮ ಕಥಾಹಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇವೆ. ನಮಸ್ಕಾರ.